ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ವಾಕ್ ಹೋಗಿ ಬಂದು ಮತ್ತೆ ಪೂಜೆ ಶುರು ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡ್ತಾಯಿದ್ದೀನಿ ಈಗ ಮನೆಯಲ್ಲಿ. ನನ್ನ ಮಗನೂ ನನ್ನ ಜೊತೆ ಪೂಜೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಅವನು ಸಹ ನನ್ನ ಹತ್ರ ಊದ್ಕಡ್ಡಿ ಎತ್ಕೊಂಡೋಗಿ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಾನೆ. ಅವನಿಗೆ ದೇವ್ರ ಮನೇಲಿ ಪೂಜೆ ಮಾಡೋದು, ವಿಭೂತಿ ಇಟ್ಕೊಳ್ಳೋದು ತುಂಬ ಇಷ್ಟ ಫ್ರೆಂಡ್ಸ್. ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಎಲ್ಲ ತುಂಬ ಇಷ್ಟ ಅವನಿಗೆ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ವಿ. ಮನೆಯವರು ವಿಡಿಯೋ ಮಾಡ್ತಿದ್ದಾರೆ. ನಂತರ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ಯಾವುದು ಅಂದರೆ ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ದೇವಸ್ಥಾನ ತಬ್ಬುಲಿಂಗೇಶ್ವರ ದೇವಸ್ಥಾನ ಅಂತ ನಮ್ಮ ಊರಿನ ಹತ್ರ ಇರುವಂಥ ಒಂದು ದೇವಸ್ಥಾನ. ಆ್ಯಕ್ಚುಲಿ ನಾನು ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೆಗೆ ಇದು ಹತ್ತಿರ ದೇವಸ್ಥಾನ. ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ದೇವಸ್ಥಾನ ಇದು. ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಒಳಗಡೆ ಹೋಗೋಕ್ಕೆ 1/4 ಗಂಟೆ ಟೈಮ್ ತೊಗೊಂತು. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದು. ಸೊ ಇಲ್ಲಿ ಕಲ್ಯಾಣೋತ್ಸವ ಮಾಡಿದ್ದಾರೆ. ಕಲ್ಯಾಣೋತ್ಸವ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ ನೋಡಿ. ದಕ್ಷಿಣ ಕಾಶಿ ಕ್ಷೇತ್ರ ತಬ್ಬಲಿಂಗೇಶ್ವರ ಸ್ವಾಮಿ. ಸುಮಾರು 3-4 ಜನ ಸ್ವಾಮಿಗಳವರಿದ್ದಾರೆ ಪೂಜೆ ಮಾಡ್ಕೊಳ್ಳೋಕ್ಕೆ. ಆದರೂ ಆಗ್ತಾಯಿಲ್ಲ, ಅಷ್ಟು ತುಂಬ ಜನ ಸೇರಿದ್ದಾರೆ. ಹಬ್ಬ ಆಗಿರೋದ್ರಿಂದ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತು ಅಲ್ಲಿ ತೇರು ಎಲ್ಲ ಎಳೆದಿದ್ರು. ತೇರನ್ನ ಹೋಗೋಷ್ಟರಲ್ಲಿ ಮುಂದೆ ಹೊರಟೋಗಿತ್ತು. ಊರೊಳಗಡೆ ತೊಗೊಂಡೋಗಿದ್ರು. ಆ್ಯಕ್ಚುಲಿ ಊರಿಂದ ಆಚೆ ಇದು ದೇವಸ್ಥಾನ ಇರೋದು. 2 ಊರು ಮಧ್ಯದಲ್ಲಿ ನೋಡಿ. ವಿಭಿನ್ನ ರೀತಿಯ ಲಿಂಗಗಳಿದ್ದಾವೆ ಇಲ್ಲಿ ನೋಡಿ. ಶಿವ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಪಶುಪತೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ. ಮತ್ತು ಅಮ್ಮನವ್ರಿಗೆ ಅಪ್ಪನವ್ರಿಗೆ ತೂಗುಯ್ಯಾಲೆ ಕಟ್ಟಿದರು. ತೂಗುಯ್ಯಾಲೆ ತೂಗೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಅಂದರೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ. ವರ್ಷವೂ ಈ ಥರ ತೂಗುಯ್ಯಾಲೆ ಕಟ್ಟಿ ವರ್ಷವೂ ಇದೇ ಥರನೇ ಆಚರಿಸ್ತಾರೆ ಫ್ರೆಂಡ್ಸಲ್ಲಿ. ಹೋಮಕುಂಡ ಇದೆ. ಮೆರವಣಿಗೆ ದೇವರಿದು ತುಂಬಾ ಚೆನ್ನಾಗಿದೆ. ಮತ್ತು ತುಂಬ ಲಿಂಗಗಳಿದ್ದಾವೆ. ಸುಬ್ರಹ್ಮಣ್ಯ ಸ್ವಾಮಿ ಇದೆ, ನವಗ್ರಹ ದೇವರುಗಳಿದ್ದಾವೆ. ಮತ್ತು ಸಂಜೆ ಮನೇಲಿ ಪೂಜೆ. ಉಪವಾಸದ ದಿನ ಆಗಿರೋದ್ರಿಂದ ಫಲಾಹಾರಗಳನ್ನೆಲ್ಲ ಎಡೆ ಹಾಕಿ ಹಸುಗೂ ಕೊಟ್ಟು ಮತ್ತು ದೇವರಿಗೆ ಅಂತ ಒಂದು ಸೈಡ್ಗಿಟ್ಟು ನಾವು ತಿಂತಕ್ಕಂಥದ್ದು ಉಪವಾಸದ ದಿನ. ಹಣ್ಣು ಉಂಡೆ ಎಲ್ಲ ಇಟ್ಟಿದ್ದೀವಿ, ಕಬ್ಬು ಕಡಲೆ ಎಲ್ಲ. ಮತ್ತು ಮರುದಿನ ಬೆಳಗ್ಗೆ ಎದ್ದು ಮುದ್ದೆ, ಸಾಂಬಾರು, ಪಲ್ಯ, ಕೋಸಂಬರಿ, ಹಪ್ಪಳ, ಬೋಂಡ, ಪಾಯಸ, ಚಿತ್ರಾನ್ನ ಎಲ್ಲ ರೀತಿಯ ಅಡುಗೆಗಳನ್ನ ಮಾಡಿದ್ವಿ. ನಾನು ಅಮ್ಮ ಇಬ್ಬರು ಸೇರಿಕೊಂಡು. ಮತ್ತು ನಮ್ಮ ಹಸುಗೊಂದು ಎಡೆ ಕೊಟ್ಟು ನಾವು ತೊಗೊಂಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್. ಅಮ್ಮನವ್ರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆವಾಗಲೇ ತೋರಿಸೋದು ಮರ್ತೋಗಿದ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ.